ಈ ಸೆಲ್ಫ್ ಹೆಲ್ಪ್ ಗ್ರೂಪ್ SHG ಗ್ರೂಪ್ ನನ್ನ ತಿಳಿದ ಹಾಗೆ ನಿಯರ್ಲಿ ಅಬೌಟ್ 96,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದ್ದಾವೆ. ಅದರಲ್ಲಿ ನಾವು ಪಟ್ಟಿ ತೆಗೆದು ನೋಡಿದಾಗ 1,500 ಮೈನಾರಿಟೀಸ್ಗೆ ಸೇರಿರ್ತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್. ವಾಟ್ ಈಸ್ ದ ಪರ್ಸೆಂಟೇಜ್? ಈ ರಾಜ್ಯದಲ್ಲಿ ಸುಮಾರು 14% ಜನಸಂಖ್ಯೆ ಇದ್ರೂ ಸಹ ಯಾಕೆ ನಮಗೆ ಅವಕಾಶಗಳು ಸಿಕ್ಕೋದಿಲ್ಲ? ಇಲ್ಲೂ ಸಹ ನಮಗೆ ಅವಕಾಶ ಮಾಡಿ ಕೊಟ್ಟಿಲ್ಲ. ನೀವು ಮೈನಾರಿಟೀಸ್ ಹೆಸರಿಲ್ಲ, ಇಲ್ಲೂ ಸಹ ಮೈನಾರಿಟೀಸ್ ಹೆಸರಿಲ್ಲ. ಸೊ ಇದನ್ನು ದಯವಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ 2 ಇದೆ, ಬಟ್ ಮೈನಾರಿಟೀಸ್ ಅಂತ ಒಂದು ಸೇರಿಸ್ಕೋಬೋದಲ್ಲ ಸರ್, ಮೆನ್ಷನ್ ಮಾಡ್ಬೋದಲ್ಲ. ಸಿ ವಿ ಆರ್ ಆಲ್ಸೋ ಪಾರ್ಟ್. ನಿಯರ್ಲಿ ಅಬೌಟ್ 14% ಈ ರಾಜ್ಯದಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತೀರಾ ನೀವು, ಎಲ್ಲರಿಗೂ ಅವಕಾಶಗಳು ಕೊಡಬೇಕು ಅಂತ ಮಾತಾಡಿದಾಗ ಇಲ್ಲಿ ನೀವು ನಮ್ಮ ಸಮಾಜದವರು ಕೇವಲ ಸಿಟೀಸಲ್ಲಿ ಮಾತ್ರ ಇರೋದಿಲ್ಲ, ರೂರಲ್ ಏರಿಯಾಸಲ್ಲೂ ಸಹ ಇದ್ದಾರೆ, ರೈತರು ಸಹ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೂ ಅವಕಾಶಗಳು ಆಗಬೇಕಲ್ಲ. ಈ ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟು ಅನುಭವ ನಮಗಿಲ್ಲ, ಕಾರಣ ನಮ್ಮನ್ನು ಆ ಕ್ಷೇತ್ರಕ್ಕೆ ಹತ್ರನೇ ತಗೊಂಡಿಲ್ಲ. ಹಾಗಾಗಿ ಇಡೀ ನಾವು ಅಮಾನತ್ ಬ್ಯಾಂಕು ಅದು ಒಂದು, ಆಮೇಲೆ ಬಿಟ್ಕೊಂಡಿಲ್ಲ ಅಂತಾನು ಹೇಳಿ, ಅದು ನನಗೆ ನಂದು ತಾನು ತಿಳ್ಕೊಂಡ ಹಾಗೆ ಈ ರಾಜಣ್ಣ ಅವರು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಅನುಭವ, ಇಷ್ಟೊಂದು ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ ಹೇಳಿ ಒಂದು ನನಗೆ ಆಶ್ಚರ್ಯ. ಕಾರಣ ಈ ಅಪೆಕ್ಸ್ ಬ್ಯಾಂಕಲ್ಲಿ ಯಾರ್ಯಾರು ಚೇರ್ಮನ್ ಆಗಿದ್ದಾರೆ ಅಂತ ಒಂದು ಪಟ್ಟಿ ತೆಗೆದು ನೋಡಿದರೆ ಅದು ನಿಮ್ಮ ಬಿಟ್ಟರೆ ಬೇರೆ ಯಾರು ಸಮಾಜಕ್ಕೆ ಸೇರಿರ್ತಕ್ಕಂಥ ಈ ಸಮಾಜಕ್ಕೆ ಸೇರಿರ್ತಕ್ಕಂಥ ಇವತ್ತರೆಗೂ ಅಧ್ಯಕ್ಷರು ಆಗಿಲ್ಲ ಅಂತ ಕಾಣ್ತದೆ. ಸುಮಾರು 34,500 ಕೋಟಿ ರೂಪಾಯಿದು ವಹಿವಾಟ ಇದೆ, ಅಲ್ಲಿ ಟರ್ನ್ ಓವರ್ ಇದೆ. ಅಂಥ ಒಂದು ಬ್ಯಾಂಕಲ್ಲಿ ಅದು ಕೇವಲ ಒಂದು ಸೆಕ್ಷನ್ಗೆ ಸೇರಿರ್ತಕ್ಕಂಥದ್ದು ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈಗ ನೀವು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ SHG ಗ್ರೂಪ್ ನನ್ನ ತಿಳಿದ ಹಾಗೆ ನಿಯರ್ಲಿ ಅಬೌಟ್ 96,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿದ್ದಾವೆ. ಅದರಲ್ಲಿ ನಾವು ಪಟ್ಟಿ ತೆಗೆದು ನೋಡಿದಾಗ 1,500 ಮೈನಾರಿಟೀಸ್ಗೆ ಸೇರಿರ್ತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್. ವಾಟ್ ಈಸ್ ದ ಪರ್ಸೆಂಟೇಜ್? ಈ ರಾಜ್ಯದಲ್ಲಿ ಸುಮಾರು 14% ಜನಸಂಖ್ಯೆ ಇದ್ರೂ ಸಹ ಯಾಕೆ ನಮಗೆ ಅವಕಾಶಗಳು ಸಿಕ್ಕೋದಿಲ್ಲ? ಅದರ ವಿಶ್ವನಾಥ್ ಅವರು ಸಹಕಾರ ಕ್ಷೇತ್ರಕ್ಕೆ ಮಂತ್ರಿಯಾಗಿದ್ದಾಗ ಒಂದು ಶೇರ್ ಹೋಲ್ಡರ್ಸು ಮೈನಾರಿಟೀಸ್ಗೂ ತರಬೇಕು, ಬ್ಯಾಕ್ವರ್ಡ್ ಕ್ಲಾಸಸ್ಸು SC STಗೂ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಬಿಲ್ ತರಲಿಕ್ಕೆ ಅವಕಾಶ ಮಾಡಿದರು. ಮತ್ತು ಅದು ಏನಾಯಿತು ಗೊತ್ತಿಲ್ಲ, ಅದು ಕೊನೆಗೆ ಅದು ಪಾಸಾಗಿಲ್ಲ ಅಂತ ಕಾಣ್ತದೆ. ಮತ್ತು ಇವತ್ತವರೆಗೂ ನಾವು ನೋಡಿದಾಗ ಸುಮಾರು ಈಗ ಹಿಸ್ಟಾರಿಕಲ್ ಬಿಲ್ಲು ಇವತ್ತಿನ ದಿವಸ ತಂದಿದ್ದೀರಿ ನೀವು. ನಿಮ್ಮ ಉದ್ದೇಶಗಳು ಮತ್ತು ಕಾರಣಗಳು ಅಲ್ಲಿ ಇಲ್ಲಿ ನೋಡಿದಾಗ ಕೇವಲ ಮೆನ್ಷನ್ ಮಾಡಿರ್ತಕ್ಕಂಥದ್ದು SC ST, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವುಮನ್. ಇಲ್ಲೂ ಸಹ ನಮಗೆ ಅವಕಾಶ ಮಾಡಿ ಕೊಟ್ಟಿಲ್ಲ. ನೀವು ಮೈನಾರಿಟೀಸ್ ಹೆಸರಿಲ್ಲ, ಇಲ್ಲೂ ಸಹ ಮೈನಾರಿಟೀಸ್ ಹೆಸರಿಲ್ಲ. ಸೊ ಇದನ್ನು ದಯವಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ 2 ಇದೆ, ಬಟ್ ಮೈನಾರಿಟೀಸ್ ಅಂತ ಒಂದು ಸೇರಿಸ್ಕೋಬೋದಲ್ಲ ಸರ್, ಮೆನ್ಷನ್ ಮಾಡ್ಬೋದಲ್ಲ. ಸಿ ವಿ ಆರ್ ಆಲ್ಸೋ ಪಾರ್ಟ್. ನಿಯರ್ಲಿ ಅಬೌಟ್ 14% ಈ ರಾಜ್ಯದಲ್ಲಿ ಸಮಾನತೆ ಬಗ್ಗೆ ಮಾತಾಡ್ತೀರಾ ನೀವು, ಎಲ್ಲರಿಗೂ ಅವಕಾಶಗಳು ಕೊಡಬೇಕು ಅಂತ ಮಾತಾಡಿದಾಗ ಇಲ್ಲಿ ನೀವು ನಮ್ಮ ಸಮಾಜದವರು ಕೇವಲ ಸಿಟೀಸಲ್ಲಿ ಮಾತ್ರ ಇರೋದಿಲ್ಲ, ರೂರಲ್ ಏರಿಯಾಸಲ್ಲೂ ಸಹ ಇದ್ದಾರೆ, ರೈತರು ಸಹ ಸಾಕಷ್ಟು ಜನ ಇದ್ದಾರೆ, ಅವ್ರಿಗೂ ಅವಕಾಶಗಳು ಆಗಬೇಕಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಒಂದು ಸೇರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಅಟ್ಲೀಸ್ಟು ಒಂದು ಪ್ರೋಗ್ರಾಮೇ ಕೊಡಬೇಕು ನೀವು. ಆ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಎಲ್ಲ ಸಮಾಜಕ್ಕೆ ಒಂದು ಅವಕಾಶ ಸಿಗಬೇಕು, ಶೋಷಿತ ವರ್ಗಗಳಿಗೆ ಒಂದು ಅವಕಾಶ ಸಿಗಬೇಕಾದ್ರೆ ಆ ಮೆಂಬರ್ಶಿಪ್ ಡ್ರೈವ್ ಆಗಲಿ, ಶೇರ್ ಹೋಲ್ಡರ್ಸ್ ಆಗಲಿ, ಅದರಲ್ಲೆಲ್ಲ ಅವರು ಈಗ ಇವತ್ತಿನ ದಿವಸ ಈ ಕ್ಷೇತ್ರದ ಸಹಕಾರ ಕ್ಷೇತ್ರದಲ್ಲಿ ನೀವು ಪಟ್ಟಿಂದ ತಗೊಂಡು ನೋಡಿ, ನೀವು ಎಷ್ಟು ಜನಕ್ಕೆ ನೀವು ಸ್ಯಾಂಕ್ಷನ್ ಮಾಡಿದಿರಿ, ಲೋನ್ಗಳು ಮಾಡಿ ಆಗಿರ್ಬೋದು, ಕಾರ್ಖಾನೆಗಳಿಗಾಗಿರ್ಬೋದು, ಶುಗರ್ ಫ್ಯಾಕ್ಟ್ರಿಗಳಿಗಾಗಿರ್ಬೋದು, ಯಾರಿಗೆ ಸೇರಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಯಾಕೆ ಅವಕಾಶಗಳಾಗಿಲ್ಲ, ಅದನ್ನು ಸಹ ಸ್ವಲ್ಪ ದಯವಿಟ್ಟು ನೀವು ಒಂದು ಈಗ ಹೇಳಿದರೆ ಆಡಿಟ್ ಆಗಬೇಕು ಅಂಥೇಳಿ, ಇದಕ್ಕೂ ಒಂದು ಆಡಿಟ್ ಮಾಡಿ ನೋಡಿ. ನೀವು
ಇದು ಕೇವಲ ಒಂದು ಸಮಾಜದಲ್ಲಿರ್ತಕ್ಕಂಥ ಕೇವಲ ಒಬ್ಬರು ಒಂದೆರಡು ವರ್ಗಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಇದು ಈ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವಿಧೇಯಕಕ್ಕೆ ನಮ್ಮ ಸಹಮತ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಈ ಸದನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಪ್ಕೊಳ್ತಾರೆ ಅಂತ ಹೇಳಿ, ಮತ್ತು ನಮ್ಮ ರವಿರವ್ರು ಹೇಳ್ತಾ ಇದ್ರು 30 ಲಕ್ಷ ಕೋಟಿ ಜನಧನ ಅಕೌಂಟಲ್ಲಿ ಬಂದಿದೆ ಅಂತ ಹೇಳಿ. ಎಲ್ಲೋಯ್ತು ಆ ದುಡ್ಡು? 30 ಲಕ್ಷ ಕೋಟಿ ಎಲ್ಲಿಗೆ ಹೋಯ್ತು ಅಂಥೇಳಿ ಅದು ಸಹ ರವಿಯವರು ಪ್ರಸ್ತಾಪನೆ ಮಾಡಬೇಕಾಗಿತ್ತು. ಕೇವಲ ಯಾರ ಕೈಗೆ ಹೋಯ್ತು ಅಂತ ಸಹ ಹೇಳ್ಬೇಕಾಗಿತ್ತು. ಬಂದಿಲ್ಲ ಅಂತ ಹೇಳಿಲ್ಲ, ಅದಕ್ಕಾಗಿ ಮೂಲಕ 30 ಲಕ್ಷ ಕೋಟಿ ಅದಾನಿ ಅಂಬಾನಿ ಕೈಗೆ ಹೋಯ್ತು ಅಂತ ಹೇಳಿ. ಅದಾನಿ ಅಂಬಾನಿ ಕೈಗೆ ಮತ್ತೆ ಮೋದಿ ವಿಶ್ವನಾಥ್ ಕೊನೆಯದಾಗಿ ಯಾವ ಮೋದಿ? ಕೊನೆಯದಾಗಿ ನೀರವ್ ಮೋದಿ ಕೊನೆಯದಾಗಿ ಎಲ್ಲ ಮೋದಿಗಳ ಕೈಗೆ ಹೋಯ್ತು. ಇರ್ಲಿ ಬಿಡಿ, ಅವರು ಅದನ್ನ ಹೇಳಿದ್ದಾರೆ, ಬಿಟ್ಬಿಡಿ. ಮೇಹುಲ್ ಚೋಕ್ಸಿ ಮೋದಿ ಅವ್ರ ಕೈಗೆಲ್ಲ ಹೋಯ್ತು. ಆಯ್ತು, ನಮ್ಮ ಸಹಮತ ಇದೆ ಅಂತ ಹೇಳಿ ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.